ಬಾಗಲಕೋಟೆಯಲ್ಲಿರುವ ಟಾಟಾ ಮೋಟಾರ್ಸ್ ಬಿಜ್ಜರ್ಗಿ ಶೋರೂಮ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ. ನೂತನ ಎಲೆಕ್ಟ್ರಿಕಲ್ ಕಾರ್ ಲಾಂಚ್ ಮಾಡಿದ ಬಿವೈ ವಿಜಯೇಂದ್ರ. ಡಿಮಾಂಡೆಡ್ ಕಾರ್ ಇದು ಪಂಚ್ ಅಲ್ಲ, ಸೊ ಅದ್ರಾಗಿ ಇವಿ ಫಸ್ಟ್ ಬಂದಿದೆ. ನಿಮ್ಗೆ ಹೇಳ್ಬೇಕಾಗಿಲ್ಲ, ನಾವು ಮಂತ್ರಿ ಆದ ತಕ್ಷಣ ಒಂದು ಏನಾದ್ರೆ ಕಾರು, ಡ್ರಗ್ಸ್, ಬಸ್ ಏನೋ ಬೇಕಾದ್ರೆ ಎಲ್ಲ ಕಡೆ ಇದೆ. ರಾಯಚೂರು ನಂದೇರಿ ಸಂದರ್ಭದಲ್ಲಿ ನಮ್ಮ ರಾಜು ಬಿಜ್ಜರ್ಗಿ ಅವರ ಒಂದು ಆಟೋಮೊಬೈಲ್ ಶೋರೂಮ್ಗೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಅವರ ಸುಪುತ್ರ ಇರ್ತಕ್ಕಂಥ ಅಜಿತ್ ಅವರಿದ್ದಾರೆ, ನಮ್ಮ ಯುವ ಮಿತ್ರ ಇರ್ತಕ್ಕಂಥ ದಿಲೀಪ್ ಅವರು, ಮಾಜಿ ಸಚಿವರು ಇರ್ತಕ್ಕಂಥ ಅಪ್ಪು ಪಟ್ಟಣ್ ಶೆಟ್ಟಿ ಅವರಿದ್ದಾರೆ, ನಮ್ಮ MLAಗಳು ಶರಣು ಸಲ್ಗಾರ್ ಅವರಿದ್ದಾರೆ, ಶೈಲೇಂದ್ರ ಬೆಳದಾಳೆ ಇದ್ದಾರೆ, ನಮ್ಮ ಶರಣು ತಳ್ಳಿಕೆರೆ ಅವರಿದ್ದಾರೆ, ನಮ್ಮ ಬಿಜಾಪುರದ ಯುವ ಮುಖಂಡರಾಗಿರ್ತಕ್ಕಂಥ ನಂದಕುಮಾರ್ ಅವರು ಕೂಡ ಇದ್ದಾರೆ. ನಮ್ಮೆಲ್ಲ ಯುವಕ ಮಿತ್ರರು ತಾವೆಲ್ಲರೂ ಕೂಡ ಬಿಜ್ಜರ್ಗಿ ಮೋಟಾರ್ಸ್ ಎಲ್ಲ ನಮ್ಮ ರಾಜು ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಯಾರು ಎಂಪ್ಲಾಯೀಸ್ ಅಂತ ಹೇಳಿ, ನಮ್ಮೆಲ್ಲ ಕುಟುಂಬದವರು ಅಂತ ಹೇಳಿದ್ರು. ಇದು ರಾಜು ಬಿಜ್ಜರ್ಗಿ ಕುಟುಂಬದ ಎಲ್ಲ. ಶೋರೂಮ್ನಲ್ಲಿಯೂ ಕೂಡ ಚರಂತಿಮಠ ಅವರ ಪರವಾಗಿ ಮತಯಾಚನೆ ಮಾಡಿದ ವಿಜಯೇಂದ್ರ. ಬಾಗಲಕೋಟೆ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿದೆ. ಹಾಗೆ ನಾನು ಕಳೆದ ಒಂದು ವಾರದಿಂದ ಇಲ್ಲ ಬಾಗಲಕೋಟೆಯಲ್ಲಿ ಇಟ್ಕೊಂಡು ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರುತ್ತಾ ವೀರಣ್ಣ ಚರಂತಿಮಠ ಅವರು, ಡಾಕ್ಟರ್ ವೀರಣ್ಣ ಚರಂತಿಮಠ, ನಮ್ಮ ಬಿಜೆಪಿ ಅಭ್ಯರ್ಥಿಯವರ ಕ್ರಮ ಸಂಖ್ಯೆ 2 ಗೆಲ್ಲಿಸಬೇಕು ಅಂತ ನಾವು ಬಂದಿದ್ದೇನೆ. ಅನೇಕ ಜನ ಮುಸಲ್ಮಾನರು, ನಮ್ಮ ಯುವಕರು, ಸ್ನೇಹಿತರು ಕೂಡ ತಾವಿದ್ದೀರಿ. ಯಡಿಯೂರಪ್ಪನವರು ಯಾವ ರೀತಿ ಇದ್ರು ಅಂತ ನಿಮಗೆ ಗೊತ್ತಿದೆ, ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಇವತ್ತು ಸಚಿವಭವನಗಳಿಗೆ ನೂರಾರು ಕೋಟಿ ಅನುದಾನ ಕೊಟ್ಟಿದ್ದು ಹಿಂದೆ ಬಿಜೆಪಿ ಸರ್ಕಾರದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿನಲ್ಲಿರುವುದು ಬೇರೆ ಬೇರೆ ನಗರಗಳ ಅಜ್ಜು ಇದಕ್ಕೂ ಕೂಡ ಕೊಟ್ಟಿದ್ರು. ಏನ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಯಾರೇನಾರ ಇರಲಿ, ವೀರಣ್ಣ ಚರಂತಿಮಠ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಬಹುಶಃ ಬಾಗಲಕೋಟೆ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಮಾಡದೆ ಹೋಗದಿದ್ರೆ ಈ ಭಾಗದಲ್ಲಿ ಇಷ್ಟೊಂದು ಅಭಿವೃದ್ಧಿಯನ್ನು ನೋಡೋದಕ್ಕೆ ನಿಮಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅಷ್ಟೊಂದು ಅಭಿವೃದ್ಧಿ ಆಗಿದೆ. ಅಂದ್ರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದ್ದಾರೆ. 3 ಬಾರಿ ಶಾಸಕರಾಗಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಉಪಚುನಾವಣೆ ನಡೀತಾ ಇದೆ. ನಾವೆಲ್ಲರೂ ಸಹ ನಮ್ಮ ರಾಜು ಬಿಜ್ಜರ್ಗಿ ಅವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ರಾಜು ಬಿಜ್ಜರ್ಗಿ ಅವರು ಇರ್ಬೋದು, ಅವರ ಕುಟುಂಬದ ಸದಸ್ಯರು ಎಲ್ಲರೂ ತಾವೆಲ್ಲರೂ ಕೂಡ ಬಿಜೆಪಿ ನಮ್ಮ ಕಮಲದೇವನ ಗುರುತಿಗೆ ಓಟನ್ನು ಕೊಟ್ಟು ನಮ್ಮ ಚರಂತಿಮಠ ಅವ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ತುಂಬಾ ಸಂತೋಷ ಆಗಿದೆ. ಇಷ್ಟೊಂದು ಕಡಿಮೆ ಸಮಯದಲ್ಲಿ ಹೇಳಿದ್ರು ಸಹ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟೆಲ್ಲ ಬಂದಿದ್ದೀರಿ. ರಾಜು ಬಿಜ್ಜರ್ಗಿ ಅವರು ಯಾವ ರೀತಿಯ ನೀವು ವಿಶ್ವಾಸನ ಇಟ್ಕೊಂಡಿದ್ದೀರೋ, ನಿಮ್ಮ ವಿಜಯೇಂದ್ರನ ಬಗ್ಗೆನೂ ಕೂಡ ಅಷ್ಟೇ ವಿಶ್ವಾಸ ಇಟ್ಕೊಂಡಿದ್ದಾರೆ. ಎಲ್ಲ ಕೂಡ ಒಂದಿಸಿನ ಮಾತನ್ನು